ಸುಮ್ ಹೋಗ್ತಿದ್ದವನ ಜೀವನದಲ್ಲಿ ಒಂದು ಸುಂಟರ ಗಾಳಿ ಎದ್ದೇಳ್ತು ಸರ್. ಕೇಡಿ ಅಂದ ತಕ್ಷಣ ನಮಗೆ ನೆನಪಾಗೋದೆ ಕೇಡಿ ಅಂದರೆ ನೆಗೆಟಿವ್. ಕೇಡಿ ಅಂದಿದ ತಕ್ಷಣ ನಾನು ಅಂದ್ಕೊಳ್ಳೋದು ಪಾಸಿಟಿವ್. ಒಂದು ಸಾಂಗು ಒಂದು ಲಿರಿಕ್ ಎರಡೋದು ನಿಮಗೆ ಗೊತ್ತೇ ಇದೆ. ಸುಮ್ಮನೆ ಇದು ನಾನು ಇನ್ನೇನೋ ಹೇಳೋದು ಬೇಡ. ಅದ್ದೂರಿ ಈ ಥರ ಬಹುದೂರು ಲವರ್ ಬಾಯ್ ಕ್ಯಾರೆಕ್ಟ್ರನ್ನ ಲೈಕ್ ಮಾಡಿದ್ದಾರೆ. ಸೊ ಈ ಕಡೆ ಇನ್ನೊಂದು ರಗಡ್ಡು ಮಾಸ್ ಬಗರುಲ್ ಆ ಥರನೂ ಲೈಕ್ ಮಾಡಿದ್ದಾರೆ. ಮಾಸ್ ಒಂದು ಎಲಿಮೆಂಟ್ ಅಷ್ಟೇ. ಓಕೆ, ಸಿನಿಮಾಲಿ 85% ಫ್ಯಾಮಿಲಿ ಸಬ್ಜೆಕ್ಟೇ ಇದೆ. ನಿಮ್ಮೆತ್ತವಳಿಗೆ ತೆಪ್ಪಾಯ್ತು ಅನ್ಬಿಡ್ರಾಡ. ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಇದೇ ಏಪ್ರಿಲ್ 30ಕ್ಕೆ ಬಿಡುಗಡೆಗೆ ಸಿದ್ಧವಾಗಿರುವ ಬಹುನಿರೀಕ್ಷಿತ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಕೇಡಿ ಚಿತ್ರದ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆ ಧ್ರುವ ಸರ್ಜಾ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ಕೇಡಿ ಚಿತ್ರದ ಬಗ್ಗೆ ಮತ್ತು ಸಾಕಷ್ಟು ವಿಚಾರದ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲಿಗೆ ನಮಸ್ತೆ ಸರ್. ನಮಸ್ತೆ ಬ್ರೋ. ಸೊ ಕೇಡಿ ಅಂದ ತಕ್ಷಣ ನಮಗೆ ನೆನಪಾಗೋದೆ ಕೇಡಿ ಅಂದರೆ ನೆಗೆಟಿವ್. ಕೇಡಿ ಥರ ಆಡ್ತಾನೆ ಇವನೇನು ಕೇಡಿ ಅನ್ನೋ ಥರ ಆಡೋ ಭಾಷೆಯಲ್ಲಿ ಮಾತಾಡ್ತಿರ್ತೀವಿ. ಸೊ ನಿಮ್ಮ ಚಿತ್ರದಲ್ಲಿ ನಿಮ್ಮ ಪಾತ್ರ ಅದೇ ಥರ ಇರುತ್ತಾ? ಕೇಡಿ ಅಂದಿದ ತಕ್ಷಣ ನಾನು ಅಂದ್ಕೊಳ್ಳೋದು ಪಾಸಿಟಿವ್. ಯಾಕೆಂದರೆ ಕಾಳಿದಾಸ ಅಂತ ಕ್ಯಾರೆಕ್ಟರ್ ಹೆಸರು. ಕಾಳಿದಾಸ ಅನ್ನೋದೇ ಒಂದು ಪಾಸಿಟಿವ್ ಹೆಸರು. ನನ್ನ ಪಾತ್ರ ಇದರಲ್ಲಿ ಒಬ್ಬ ಮುಗ್ಧ ಕ್ಯಾರೆಕ್ಟ್ರು, ಇನ್ನೋಸೆಂಟ್ ಕ್ಯಾರೆಕ್ಟ್ರು. ಓಕೆ, ಅವನ ಲೈಫಲ್ಲಿ ಏನೇನು ಅಬ್ಸ್ಟ್ರಕಲ್ಸ್ ಬರುತ್ತೆ, ಅವನು ಯಾವ ರೀತಿ ಫೇಸ್ ಮಾಡ್ತಾರೆ, ಯಾವ ರೀತಿ ಅವನು ಫ್ಯಾಮಿಲೀಸಿಗೆ ವ್ಯಾಲ್ಯೂ ಕೊಡ್ತಾನೆ. ಓಕೆ, ಅಂದರೆ ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮದಿರಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಯಾವ ರೀತಿ ಅವ್ನು ಸೆಕ್ಯೂರ್ ಆಗಿ ಅವ್ರ ಫ್ಯಾಮಿಲಿನ ನೋಡ್ಕೊತಾನೆ ಅನ್ನೋ ಒಂದು ನಿಜವಾಗ್ಲೂ ನಡೆದಂಥ ಕತೆ ಇದು. ಓಕೆ, ಅದನ್ನು ಆ ಲೈನನ್ನು ಎತ್ಕೊಂಡು ತುಂಬ ಕಮರ್ಷಿಯಲಾಗಿ ಎಣೆದಿದ್ದಾರೆ. ಓಕೆ. ಸೊ ನೀವು ಹೇಳ್ದಂಗೆ ಸರ್ ಇದರಲ್ಲಿ ತಾಯಿ ಸೆಂಟಿಮೆಂಟು, ಹೆಣ್ಮಕ್ಳು ಎಲ್ಲದೂ ಇರುತ್ತೆ ಅಂತ ಹೇಳಿದ್ರಿ. ಲಾಸ್ಟ್ ಒಂದು ಇದರಲ್ಲೂ ಅಷ್ಟೇ, ಇದಕ್ಕೆ ನಿಜವಾದ ಹೀರೋ ಅಂದರೆ ಪ್ರೇಮ್ ಸರ್. ಸೊ ಪ್ರೇಮ್ ಸರ್ ಇದ್ದಾರೆ ಅಂದರೆ 100% ಅಲ್ಲಿ ತಾಯಿ ಸೆಂಟಿಮೆಂಟ್ ಎಲ್ಲ ಇರುತ್ತೆ. ಸೊ ಒಂದು ಹಿಂಟ್ ಕೊಡೋದಾದರೆ ಯಾವ ಥರ ಇರುತ್ತೆ, ಅಥವಾ ಅವ್ರದ್ದು ಹಳೆ ಜಾನರ್ ನೋಡೋದಾದ್ರೆ ಇದಕ್ಕೇನು ಡಿಫ್ರೆನ್ಸ್ ಇರುತ್ತಾ? ಇಲ್ಲ, ಇದೊಂದು ಪಕ್ಕಾ ಪ್ರೇಮ್ ಸರ್ ಬ್ರ್ಯಾಂಡ್. ಓಕೆ, ಅವ್ರ ಫ್ಲೇವರ್ ಏನಿದೆಯೋ ಅದಿರುತ್ತೆ. ಓಕೆ, ಅವ್ರ ಫ್ಲೇವರ್ ಅವ್ರು ಜಾಸ್ತಿ ಒತ್ತು ಕೊಡೋದು. ನಾನು ಆ್ಯಸ್ ಅನ್ ಆಡಿಯನ್ ನೋಡಿದ್ದು ಜಾಸ್ತಿ ಒತ್ತು ಕೊಡೋದು ಎಮೋಷನ್ಸ್ಗೆ. ಓಕೆ, ಮತ್ತು ಆ ಮಾಸ್ಗೆ ಅಂತ. ನಾನು ಆ್ಯಸ್ ಅನ್ ಆಡಿಯನ್, ಆ್ಯಸ್ ಅನ್ ಆ್ಯಕ್ಟರ್ ನಾನು ವರ್ಕ್ ಮಾಡಾದ್ಮೇಲೆ ಅವರು ಜಾಸ್ತಿ ಒತ್ತು ಕೊಡೋದು ಸ್ವಲ್ಪ ಡೀಟೇಲಿಂಗಿಗೆ. ಓಕೆ, ಆ್ಯಂಡ್ ಆಲ್ಸೋ ಕರೆಕ್ಟ್ ಎಮೋಷನ್ಸ್ಗೆ. ಓಕೆ, ಎಮೋಷನ್ಸಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಓಕೆ. ಸೊ ಅದಕ್ಕೆ ಒಂದು ಟೆಂಪೋ ಫಿಕ್ಸ್ ಮಾಡ್ತಾರೆ. ಅದನ್ನ ಹಂಗೆ ಎಲ್ಲ ಕ್ಯಾರೆಕ್ಟರ್ಸ್ ಹತ್ರನೂ ಹಂಗೆ ಕ್ಯಾರಿ ಮಾಡ್ಕೊಂಡು ಹಂಗೆ ತಂದಿದ್ದಾರೆ. ಸೊ ಒಂದು ಟೆಂಪೋ ಅಂತೂ ಫಿಕ್ಸ್ ಆಗಿದೆ. ಓಕೆ. ಸೊ ಎಲ್ಲವೂ ಚೆನ್ನಾಗಿತ್ತು. ಕೇಡಿ ಏಪ್ರಿಲ್ 30ಕ್ಕೆ ರಿಲೀಸ್ಗೆ ರೆಡಿಯಾಗಿದೆ. ಅದರ ನಡುವೆ ಸಾಕಷ್ಟು ಸಮಸ್ಯೆ ಕೂಡ ಬಂತು. ಸೊ ಆ ಎರಡು ಸಮಸ್ಯೆಯನ್ನು ನಾನು ಆಡಿಯನ್ಸ್ ಆಗಿ ನಿಮಗೆ ಕೇಳ್ತಾ ಇದ್ದೀನಿ. ಒಂದು ಸಾಂಗು ಒಂದು ಲಿರಿಕ್ ಎರಡೋದು ನಿಮಗೆ ಗೊತ್ತೇ ಇದೆ. ಸೊ ಈ ಥರ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಅದು ಪಾರ್ಲಿಮೆಂಟ್ ಲೆವೆಲಲ್ಲಿ ಟಾಕ್ ಬಂತು. ಸೊ ನೆಕ್ಸ್ಟು ಅದೇ ನಾನು ಬೇರೆ ಆ್ಯಂಗಲ್ ಹೇಳ್ತೀನಿ. ಈ ಪೈರಸಿ ಮಾಡೋದನ್ನು ಕೂಡ ಇದೇ ಥರ ಗೌರ್ಮೆಂಟು ಇದು ಕಾನೂನು ತಂದು ಇದೇ ಥರ ಮಾಡ್ಬೋದಲ್ಲ ಅಂತ. ಸುಮ್ಮನೆ ಇದು ನಾನು ಇನ್ನೇನೋ ಹೇಳೋದು ಬೇಡ. ಫಸ್ಟ್ ಕ್ವೆಶ್ಚನ್ಗೆ ಆನ್ಸರು ಹೌದು, ನಮ್ಗೆ ಗೊತ್ತಿಲ್ಲದೆ ಆಗಿರೋದ್ರಿಂದ ಓಕೆ, ಒಂಚೂರು. ಯಾಕೆಂದರೆ ನಾವು ಲಿರಿಕ್ಸ್ ಕೇಳಿದಾಗ ಮಿಕ್ಸಿಂಗ್ ಆಗಿರಲಿಲ್ಲ. ಆ್ಯಂಡ್ ಆಲ್ಸೋ ನಾನು ಸಾಂಗ್ ನೋಡಿದಾಗ ವಿತ್ ವಿಡಿಯೋ ನೋಡಿದ್ದೀನಿ. ನಾನು ಇದನ್ನು ಎಷ್ಟೊಂದು ಸರಿ ಹೇಳಿದ್ದೀನಿ. ವಿತ್ ವಿಡಿಯೋ ನೋಡಿದಾಗ ಮಿಕ್ಸಿಂಗ್ ಆಗಿ ನಾವು ಜಾಸ್ತಿ ಡಾನ್ಸು ಬೀಟ್ಸಿಗೆ ಕರೆಕ್ಟಾಗಿ ಡಾನ್ಸ್ ಆಡ್ತಾಯಿದ್ರಲ್ಲ. ಸೊ ನಮಗೆ ಇಷ್ಟ ಆಯಿತು. ಬಟ್ ಬರೀ ಲಿರಿಕಲ್ ಅಂತ ಬಿಟ್ಟಾಗ ಕೆಲವ್ರಿಗೆ ಅದು ಇಷ್ಟ ಆಗಲಿಲ್ಲ. ಸೊ ಅದಾದಮೇಲೆ ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಯಾವುದಲ್ಲ ಅಂತ ನಮಗೂ ಅನ್ನಿಸೋಕೆ ಸ್ಟಾರ್ಟ್ ಆಯಿತು. ಬಟ್ ಅದಕ್ಕೆ ಇನಿಷಿಯೇಟಿವ್ ತೊಗೊಂಡು ಡೈರೆಕ್ಟ್ರು ಇಮ್ಮಿಡಿಯೇಟಾಗಿ ಹೌದಾ ಮಗ, ಓಕೆ ಇಮಿಡಿಯೇಟಾಗಿ ಚೇಂಜ್ ಮಾಡೋಣ ಅಂತ ಇನಿಷಿಯೇಟಿವ್ ತೊಗೊಂಡ್ರಲ್ಲ. ಓಕೆ. ಸೊ ಎವ್ರಿಥಿಂಗ್ ವೆಂಟ್ ವೆಲ್. ಆ್ಯಂಡ್ ಆಲ್ಸೋ ಎರಡನೇ ಕ್ವೆಶ್ಚನ್ ಏನಿತ್ತು? ಅದೇ ಅಂದರೆ ಪೈರಸಿನೂ ಕೂಡ ಅದೇ ಥರ ಮಾಡ್ತೀವಿ. ಪೈರಸಿ ಆಗ್ತೀವಿ. ಪೈರಸಿ ಅಂದಿದ ತಕ್ಷಣ ಬ್ರೋ ತುರಿನೂ ಅಷ್ಟೇ ಟೊರೆಂಟಲ್ಲಿ ಹಾಕ್ಬಿಟ್ರು. ಅದನ್ನು ತೆಗಿಯೋಕ್ಕೆ ಆಗಲಿಲ್ಲ ಕೊನೆಗೆ. ಹೌದು, ಬಹುದೂರು, ಭರ್ಜರಿ, ಪೊಗರು ಎಲ್ಲ ಮಾರ್ಟಿನ್ ಎಲ್ಲನೂ HD ಕ್ವಾಲಿಟಿ ನ್ಯಾಚುರಲ್. ಹೌದು. ಸೊ ನಾನೇನು ಹೇಳೋದು ಅಂದರೆ ನಮ್ಮ ಸಿನಿಮಾಗಳು ಬಂದಾಗ ನಾವು ಬಂದು ಪೈರಸಿ ನಿಲ್ಲಿಸಿ ಇದು ಸುಮ್ಮನೆ ಹೇಳಬೇಕಲ್ಲ ಅಂತ ಹೇಳೋದು. ನನ್ನ ರಿಕ್ವೆಸ್ಟ್ ಒಂದೇ, ಇದನ್ನು ಲೀಗಲಾಗಿ ಹ್ಯಾಂಡ್ಲ್ ಮಾಡ್ತಾ ಇರ್ತಾರಲ್ಲ, ಆ ವಿಂಗ್ ಒಂಚೂರು ಇನ್ನೊಂದು ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಇನ್ನೊಂದು ಚೂರು ಸ್ಟ್ರಾಂಗ್ ಆದರೆ ಇಡೀ ಚಿತ್ರರಂಗಕ್ಕೆ ಒಳ್ಳೆಯದಾಗತ್ತೆ ಅಂತ ಎಲ್ರಿಗೂ ಗೊತ್ತು. ಸೊ ಇದ್ರ ಮೇಲೆ ಒಂಚೂರು ಎಲ್ಲರೂ ವರ್ಕ್ ಮಾಡಬೇಕು ಅನ್ನೋದು ಒಂದು ರಿಕ್ವೆಸ್ಟ್ ಅಷ್ಟೇ. ಪೈರಸಿ ಏನು ಹೇಳಿ ಬ್ರೋ, ಪೈರಸಿ ಮಾಡಾದ್ಮೇಲೂ ಎಷ್ಟೊಂದು ಸಿನಿಮಾಗಳು ಚೆನ್ನಾಗಿ ಓಡಿದೆ. ಹೌದು. ಸೊ ನೋಡೋರು ನೋಡ್ತಾರೆ. ದಟ್ ಈಸ್ ಆಲ್ಸೋ ದೇರ್. ಬಟ್
ಬಟ್ ಎಷ್ಟೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ಸು ಮೊಬೈಲಲ್ಲಿ ನೋಡ್ತಾರೆ ಅಂತ ಬೇಜಾರಾಗುತ್ತೆ ಅಷ್ಟೇ. ಬಟ್ ಇದು ಈ ಸಿನಿಮಾ ಬಂದು ಥಿಯೇಟ್ರಲ್ಲೇ, ಯಾಕೆಂದರೆ ಆ ಎಫೆಕ್ಟ್ಸು ಆ ಥಿಯೇಟ್ರ್ ಫೀಲೇ ಈ ಸಿನಿಮಾ. ಓಕೆ. ಸೊ ನನಗೆ ಅದ್ದೂರಿಂದ ಟಿಲ್ಲು ಪೊಗರು ತನಕ ಕಂಪೇರ್ ಮಾಡಿದ್ರೆ ಧ್ರುವ ಸರ್ಜಾ ಅಂದರೆ ಆ್ಯಕ್ಷನ್ನು ಇದ್ದೇ ಇರುತ್ತೆ, ಡ್ಯಾನ್ಸು 100% ಇದ್ದೇ ಇರುತ್ತೆ, ಅದರಲ್ಲಿ ನೋ ಡೌಟು. ಸೊ KDಲಿ ಯಾವ ಥರ ಇರುತ್ತೆ? ಡಾನ್ಸ್ ಇರುತ್ತೆ, ಫೈಟ್ ಇರುತ್ತೆ, ನಿಮಗೆ ಕಾಮಿಡಿ ಇರುತ್ತೆ, ಲವ್ ಇರುತ್ತೆ, ಎಮೋಷನ್ಸ್ ಜಾಸ್ತಿ ಅಫ್ಕೋರ್ಸ್ ಇರುತ್ತೆ. ಅದಲ್ಲದೆ ನಿಮಗೆ ಈ ಥರ ಲಾಂಗ್ ಹಿಡಿದಾದ್ಮೇಲೆ ಒಂದು ಸ್ಟೋರಿನೇ ರನ್ ಆಗುತ್ತೆ. ಓಕೆ. ಇದ್ರ ನಡುವೆ ನಾನು ನೀವು ಅಬ್ಸರ್ವ್ ಮಾಡಿರ್ತೀರ, ನೀವು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಫ್ಯಾನ್ಸ್ ಶೋ ಬುಕ್ಕಿಂಗ್ ಓಪನ್ ಆದ ತಕ್ಷಣ ಎಲ್ಲರೂ, ನಿಮ್ಮ ಫ್ಯಾನ್ಸ್ ಅಲ್ಲದೆ ಎಲ್ಲ ಫ್ಯಾನ್ಸ್, ದರ್ಶನ್ ಅವರು, ಸುದೀಪ್ ಅವರು, ಯಶ್ ಅವರು, ವಿಷ್ಣು ಸೇನ್ ಅವರು, ಎಲ್ಲ ಹಿರಿಯ ಕಲಾವಿದರು, ನಟರ ಫ್ಯಾನ್ಸ್ ಕೂಡ ಹೋಗಿ ಟಿಕೆಟನ್ನು ಬೈ ಮಾಡಿ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಈ ಒಂದು ಬೆಂಬಲಕ್ಕೆ ಏನು ಹೇಳ್ತೀರಾ? ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಹೇಳ್ದಂಗೆ ಯಶ್ ಸರ್ ಫ್ಯಾನ್ಸ್ ಆಗಲಿ, ದರ್ಶನ್ ಸರ್ ಫ್ಯಾನ್ಸ್ ಆಗಲಿ, ಸುದೀಪ್ ಸರ್ ಫ್ಯಾನ್ಸ್ ಆಗಲಿ, ದುನಿಯಾ ವಿಜಯ್ ಸರ್ ಫ್ಯಾನ್ಸ್ ಆಗಲಿ, ಧನಂಜಯ ಸರ್ ಫ್ಯಾನ್ಸ್ ಆಗಲಿ, ಎಲ್ಲರೂ ಬಂದು ಸಿನಿಮಾ ನೋಡ್ತಾ ಇದ್ರಲ್ಲ. ಮೀನ್ ಲೈಕ್ ಥಿಯೇಟ್ರಿಗೆ ಬಂದು ಟಿಕೆಟ್ಸ್ ತೊಗೊತಿದ್ದಾರೆ ಅಂತ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ. ಅದೇ ಎಲ್ರಿಗೂ ನಿಮ್ಮ ಮೂಲಕ ಎಲ್ರಿಗೂ ಜೆನ್ಯೂನಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಓಕೆ. ಅದ್ರ ನಡುವೆ ಸುದೀಪ್ ಸರ್ದು ಒಂದು ಪಾತ್ರ ಇದೆ ಅಂತ. ಸೊ ನಾವು ಕೇಳೋರು ನೀವು ಹೇಳಲ್ಲ, ಗೊತ್ತು, ಥಿಯೇಟ್ರಲ್ಲೇ ನೋಡಿ ಅಂತ. ಸೊ ಆ ಒಂದು ಬಾಂಡಿಂಗ್ ಬಗ್ಗೆ ಏನು ಹೇಳ್ತೀರಾ? ಸುದೀಪ್ ಸರ್ ಇಸ್ ಲೈಕ್ ಮೈ ಎಲ್ಡರ್ ಬ್ರದರ್. ಓಕೆ. ಬಟ್ ಆನ್ ಸ್ಕ್ರೀನಲ್ಲಿ ಏನು ಅನ್ನೋದು ನನಗೇನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ನಾನು ಸ್ವಲ್ಪ ರಿಲೀಸ್ ಆದಮೇಲೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ. ಯಾಕೆಂದರೆ ನೀವುಗಳು ನೋಡಿರ್ತೀರ ಏನು ನಾವು ಹೆಂಗೆ ಸ್ಕ್ರೀನ್ ಶೇರ್ ಮಾಡಿದ್ದೀವಿ. ಸೊ ಅದಾದಮೇಲೆ ಮಾತಾಡಿದ್ರೆ ಚಂದ ಅಂತ ಒಂದು ಫೀಲು. ಸೊ ಹಾರ್ಡ್ಲಿ ವಿ ಹ್ಯಾವ್ ಟೂ ಡೇಸ್ ಹಾರ್ಡ್ಲಿ. ಸೊ ಇನ್ನೇನು 30ಕ್ಕೆ ರಿಲೀಸ್ ಆಗುತ್ತೆ ನೋಡಿ ಬ್ರೋ, ಆಮೇಲೆ ತಿರ್ಗಿ ಇನ್ನೊಂದು ಸರಿ ಕೂತ್ಕೊಳ್ಳೋಣ. ಓಕೆ. ಸರ್, ನಿಮ್ಮ ಫ್ಯಾನ್ಸ್ ಒಂದು ಥರ ಅಂದು ಹೇಳ್ತಾರೆ, ಅದ್ದೂರಿ ಈ ಥರ ಬಹದ್ದೂರು ಲವರ್ ಬಾಯ್ ಕ್ಯಾರೆಕ್ಟ್ರನ್ನ ಲೈಕ್ ಮಾಡಿದ್ದಾರೆ. ಸೊ ಈ ಕಡೆ ಇನ್ನೊಂದು ರಗಡ್ಡು ಮಾಸ್ ಬಗರುಲ್ಲ ಆ ಥರನೂ ಲೈಕ್ ಮಾಡಿದ್ದಾರೆ. ಸೊ ನಿಮಗೆ ಮತ್ತೆ ಆ ಲವರ್ ಬಾಯ್ ಕ್ಯಾರೆಕ್ಟರ್ ಅದೇ ಥರ ಜನರಿಗೆ ಹೋಗ್ಬೇಕಂತ ಏನಾದರೂ ಇದೆಯಾ? ಇದೆ, KDಯಲ್ಲಿ ಇದೆಯಲ್ಲ. ಓಕೆ. ಅಲ್ಲ, ಮಾಸ್ ಇದೆ, ಇದರಲ್ಲಿ ಮಾಸ್ ರಗಡ್ಡು ಮಾಸ್ ಒಂದು ಎಲಿಮೆಂಟ್ ಅಷ್ಟೇ. ಓಕೆ. ಸಿನಿಮಾಲಿ 85% ಫ್ಯಾಮಿಲಿ ಸಬ್ಜೆಕ್ಟೇ ಇದೆ. ಓಕೆ. ಒಂದೇ ಫೈಟ್ ಇರೋದು ಎಂಟೈರ್ ಸಿನಿಮಾ ಅಲ್ಲಿ. ನಿಮ್ಮ ಪ್ರೇಮ್ ಸರ್ ಎಂಟೈರ್ ಇದರಲ್ಲಿ ಒಂದೇ ಫೈಟ್, ಫ್ಯಾಮಿಲಿ ಬಗ್ಗೆ ಜಾಸ್ತಿ ಹೇಳಿದ್ದೀವಿ. ಓಕೆ. ಸೊ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಾವೇನು ಹೇಳೋದು ಬೇಡ, ಎಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ಗಳು ಇದ್ದಾರೆ. ಸಂಜಯ್ ದತ್ತ ಆಗಿರ್ಬೋದು, ನೂರಾ ಫತೇಹಿ, ಶಿಲ್ಪಾ ಶೆಟ್ಟಿ ಅವರು ಎಲ್ಲರೂ ಕೂಡ ಇದ್ದಾರೆ. ಸೊ ಏನು ಹೇಳ್ತೀರಾ? ಅಂದರೆ ಆ ಥರ ಯಾವ ಥರ ಇತ್ತು ಅವ್ರ ಜೊತೆ ಒಡನಾಟ ಅಂತ? ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಒಬ್ಬೊಬ್ರದ್ದು ಒಂದೊಂದು ಟೈಮಿಂಗು, ಒಬ್ಬೊಬ್ರದ್ದು ಅಂದರೆ ಟೈಮಿಂಗ್ ಅಂದರೆ ಬರೋ ಟೈಮಲ್ಲಿ ಅಂದರೆ ಡೈಲಾಗ್ ಡೆಲಿವರಿ ಟೈಮಿಂಗ್ ಒಬ್ಬರು, ಕೆಲವ್ರದ್ದು ಪಾಸಸ್ಸು ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಮತ್ತು ಅವರು ಕೆಲವು ಸೀನ್ಸ್ನ ಸಿಂಪ್ಲಿಫೈ ಮಾಡಿಕೊಂಡು ಅವ್ರ ಸ್ಟೈಲಲ್ಲಿ ಅವ್ರು ಹೇಳೋದು. ಓಕೆ. ಒಬ್ಬೊಬ್ಬರು ಆ್ಯಕ್ಟ್ರಸ್ಸಿಂದ ಒಂದೊಂದು ವೇ ಇರುತ್ತೆ. ಒಬ್ಬರು ಎಲ್ಲರಿಂದನೂ ಒಂಚೂರು ಕಲಿಯೋದಿರುತ್ತೆ. ನಾನು ಎಲ್ಲರಿಂದನೂ ಒಂಚೂರು ಏನೋ ಕಲ್ತಿದ್ದೀನಿ. ಬಟ್ ಏನು ಕಲ್ತಿದ್ದೀನಿ ಅಂತ ನಾನು ನೆಕ್ಸ್ಟ್ ಮೂವಿಗೆ ಹೋದಾದ್ಮೇಲೆ ಅದರಲ್ಲಿ ಸುದೀಪ್ ಸರ್ ಹಿಂಗೆ ಮಾಡಿದ್ರಲ್ಲ, ಓಕೆ ಲೆಟ್ ಮಿ ಅಡಾಪ್ಟ್, ಆದರೆ ರಮೇಶ್ ಅಣ್ಣ ಹಿಂಗೆ ಮಾಡಿದ್ರಲ್ಲ ಲೆಟ್ ಮಿ ಅಡಾಪ್ಟ್ ಅಂತ ಆ ಥರ ಅನ್ಸೋದು ನೆಕ್ಸ್ಟ್ ಮೂವಿಯಲ್ಲಿ ಮಾಡಿದಾಗ ಗೊತ್ತಾಗುತ್ತೆ. ಇವಾಗ ಸದ್ಯಕ್ಕೆ ನೋಡ್ಕೊಂಡಿದ್ದೀನಿ. ಓಕೆ. ಸೊ ನಿಮಗೆ ಆದಂಥ ಒಂದು ಡ್ರೀಮ್ ಪಾತ್ರ, ಈ ಥರ ಒಂದು ಹಿಸ್ಟಾರಿಕಲ್ ಆಗಿರ್ಬೋದು, ಪೌರಾಣಿಕ ಈ ಥರ ಇರುತ್ತೆ. ಸೊ ಆ ಥರ ಒಂದು ಪಾತ್ರ ಯಾವ್ದಾದ್ರು ಮಾಡಬೇಕಂತ ನಿಮಗೆ ಏನಾದರೂ ಮೈಂಡಲ್ಲಿ ಇದೆಯಾ? ಅಥವಾ ಎನಿ ಚಾಲೆಂಜಿಂಗ್. ಓಕೆ. ಎನಿ ಚಾಲೆಂಜಿಂಗ್ ರೋಲ್ಸ್ ವಿಚ್ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥದ್ದು ಎನಿ ಚಾಲೆಂಜಿಂಗ್ ರೋಲ್ಸ್ ಮಾಡೋದಕ್ಕೆ ಇಷ್ಟ. ಓಕೆ. ಸೊ ಇನ್ನು ಏನಂತಂದರೆ ಇಬ್ಬರು ಪರ್ಸನ್ಸ್ ಅವ್ರನ್ನ ನಿಮ್ಮ ಜೊತೆ ಮಾತಾಡಿಲ್ಲ ಅಂದರೆ ಅದು ಇದಾಗಲ್ಲ. ಒಂದು ನಿಮ್ಮ ಅಣ್ಣ ಚಿರಂಜೀವಿ ಸರ್, ಇನ್ನೊಂದು ಪುನೀತ್ ರಾಜ್ಕುಮಾರ್ ಸರ್. ಸೊ ಅವರ ಒಂದು ಬ್ಲೆಸ್ಸಿಂಗ್ ಈ ಚಿತ್ರಕ್ಕೆ ಇರುತ್ತಾ, ಹೆಂಗೆ ಅಂತ? 100% ಇರುತ್ತೆ. ಏನು ಹೇಳಿ, ನೆನ್ಪು ಮಾಡ್ಕೊಳ್ಳೋದು? ಇಲ್ಲ, ಸಿ 100% ಬ್ಲೆಸ್ಸಿಂಗ್ಸ್ ಇರುತ್ತೆ. ಓಕೆ. ಎಸ್ಪೆಷಲಿ ಅಣ್ಣಂದು ಖಂಡಿತ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಈ ಸಂದರ್ಭದಲ್ಲಿ ಪುನೀತ್ ಸರ್ಗೆ ನಾನು ಯಾವಾಗಲೂ ರೇಗಿಸ್ತಾ ಇದ್ದಿದ್ದು ಒಂದೇ, ಸಿಕ್ಕಿದಾಗಲ್ಲ ಸರ್ ಯಾವುದೇ ಕಾರಣಕ್ಕೂ ಫ್ಲೋರ್ ಮೂಮೆಂಟ್ಸ್ ಮಾಡಬೇಡಿ ಸರ್, ಯಾಕೆ ಸರ್ ಹಿಂಗೆ ಟಾರ್ಚರ್ ಕೊಡ್ತೀರಿ ಅಂತ. ಯಾಕೆಂದರೆ ಇಮ್ಮಿಡಿಯೇಟಾಗಿ ಏನೋ ಅವ್ರ ಸಾಂಗ್ ಆಗೋವರೆಗೂ ಟೆನ್ಷನ್ ನಮಗೆ. ಇಮ್ಮಿಡಿಯೇಟಾಗಿ ಏನೇನೋ ಸ್ಟೆಪ್ ಮಾಡಿಬಿಡ್ತಾರಲ್ಲ, ಹಿಂಗೆ ನೆಕ್ಸ್ಟ್ ಸ್ಟಾಪ್ ಮಾಡೋದು ಅಂತ ಸಿಕ್ಕಿದಾಗಲೇ ಹೇಳ್ತಿದ್ದೆ, ಸರ್ ದಯವಿಟ್ಟು ಫ್ಲೋರ್ ಮೂಮೆಂಟ್ ಸಿಂಪಲಾಗಿ ಮಾಡಿ ಸರ್, ನೀವು ಯಾಕೆ ಸರ್ ಅಂತ ಆಗ್ತಾಯಿದ್ರು. ಸೊ ಅದನ್ನು ನೆನೆಸ್ಕೊತೀನಿ. ಇಲ್ಲಾಂದರೆ ಜಾಸ್ತಿ
ಇನ್ನೇನೋ ಪ್ರಾಪರ್ಟೀಸ್ ಬಗ್ಗೆ ಮಾತಾಡ್ತಾ ಇದ್ದೆ, ಜಾಸ್ತಿ ಪ್ರಾಪರ್ಟೀಸ್ ಬಗ್ಗೆನೇ ಮಾತಾಡ್ತಾ ಇದ್ದೆ. ಅಲ್ಲಿ ತೊಗೊಂಡಿದ್ದೀನಿ, ಅಲ್ಲಿ ಎದುರುಗಡೆ ತೊಗೊಂಬಿಡು, ಇಲ್ಲಿ ಮೇಲೆ ತೊಗೊಂಬಿಡು, ಖಾಲಿ ತೊಗೊಂಬಿಡು ಅನ್ನೋರು. ಸೊ ಅದು ನೆನಪಾಗುತ್ತೆ. ಸೊ ಡೆಫಿನೆಟ್ಲಿ ನಮ್ಮ ಬಹದ್ದೂರ್ ಸಿನಿಮಾ ರಿಲೀಸ್ ಆದಾಗ ವಿನ್ಸನ್ ಮ್ಯಾನರಲ್ಲಿ ಪುನೀತ್ ಸರ್ ಸಿಕ್ಕಿದಾಗ ನಾನು ಹೇಳಿದೆ, ಸರ್ ಸಿನಿಮಾ ರಿಲೀಸು ಸರ್ ಸಪೋರ್ಟ್ ಮಾಡಿ ಅಂತ. ಇಮ್ಮಿಡಿಯೇಟಾಗಿ ಇವಾಗ ನನ್ನ ಜೊತೆ ಇರ್ತಾರೆ ಮುರಳಿಯವರಲ್ಲ, ಅವ್ರಿಗೆ ಇಮ್ಮಿಡಿಯೇಟಾಗೆ ಮೆಸೇಜ್ ಮಾಡಿದ್ರೆ ಅದೇನಿದೆ ಅವತ್ತು ಒಂದು ಇಮ್ಮಿಡಿಯೇಟಾಗಿ ನೀವೆಲ್ಲ ಹೋಗಿ ಸಪೋರ್ಟ್ ಮಾಡ್ರಪ್ಪ ಅಂತ ಜೊತೆ ಐ ಸ್ಟಿಲ್ ಹ್ಯಾವ್ ದಟ್ ಮೆಸೇಜಸ್. ಸೊ ಒಂದು ಸರಿ ಹೇಳಿದ ತಕ್ಷಣ ಇವ್ರಿಗೆಲ್ಲ ಹೇಳಿದೆ, ಇಟ್ ವಾಸ್ ಸೋ ಸಪೋರ್ಟಿವ್. ಸೊ 100% ಅವ್ರ ಬ್ಲೆಸ್ಸಿಂಗ್ಸ್ ಎಲ್ಲ ಇದ್ದೇ ಇರುತ್ತೆ. ಸಲ ನೀವು ಹೇಳ್ದಂಗೆ ಅದು ಪುನೀತ್ ಬರೀ ನಮ್ಮ ಮೇಲೆ ಅಂತಲ್ಲ, ಎಲ್ಲ ಒಳ್ಳೆ ಕನ್ನಡ ಸ್ಟೋರೀಸ್ ಮೇಲೂ ಡೆಫಿನೆಟ್ಲಿ ಎಲ್ಲರ ಆಶೀರ್ವಾದ. ಓಕೆ, ನೀವು ಹೊಗಳ್ದಂಗೆ ಅವ್ರ ಡ್ಯಾನ್ಸ್ ಬಗ್ಗೆ ಅವರು ಕೂಡ ನಿಮ್ಮ ಬಹದ್ದೂರ್ ರಾಧಿಕಾ ಪಂಡಿತ್ ಅವ್ರ ಜೊತೆ ಮಾಡಿದ್ದ ಡ್ಯಾನ್ಸ್ ಫ್ಲೋರ್ ಮೂಮೆಂಟ್ ಅದನ್ನು ಕೂಡ ಶಿವಣ್ಣ ಪುನೀತ್ ರಾಜ್ಕುಮಾರ್ ಸರ್ ಕೂಡ ಹೇಳಿ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಪುನೀತ್ ಸರ್ ನಾನು ಸಿಕ್ಕಿದಾಗ ಫಸ್ಟ್ ಮಾತಾಡ್ತಾ ಇದ್ದಿದ್ದೆ ಯಾವಾಗ್ಲೂ ಡಾನ್ಸ್ದೇ ಫ್ಲೋರ್ ಮೂಮೆಂಟ್ಸ್. ಸರ್ ಮಾಡೋಕೆ ಹೋಗ್ಬಿಡಿ ಸರ್, ನೀವು ಯಾಕೆ ಸರ್ ಮಾಡ್ತೀರಿ, ನಿಂತ್ಕೊಂಡು ಮಾಡಿ ಸರ್ ನೀವು. ಅದರಲ್ಲೂ ದಂಪವರೆ ಅಂತ ಸಾಂಗ್, ನೀವು ಏನಕ್ಕೆ ಸರ್ ಮಂಡಿಯಲ್ಲೆಲ್ಲ ಮಾಡೋದು, ಮಾಡೋಕೆ ಹೋಗ್ಬಿಡಿ ಸರ್ ಪ್ಲೀಸ್ ಸರ್ ಅಂತಿದ್ದೆ. ಇಲ್ಲ ನಾನು ಏನು ಬರೋಲ್ಲ ಟ್ರೈ ಮಾಡ್ತಿದ್ದೆ ಅಂತಿದ್ರು. ಓಕೆ, ನಿಮಗೆ ಗೊತ್ತೇ ಹೆಂಗಿರ್ತಿತ್ತು ಸಾಂಗ್. ಸೊ ಒಂದು ಫೈನಲ್ ಲಾಸ್ಟ್ ಏನಂತಂದರೆ, ಎಲ್ಲರೂ ಕೂಡ ಯೂತ್ಸು ನಿಮ್ಮ ನೋಡಿರ್ತಾರೆ, ನಿಮ್ಮ ಫಿಟ್ನೆಸ್ ಆಗಿರ್ಬೋದು, ನಿಮ್ಮ ಡಯಟ್ ಆಗಿರ್ಬೋದು ಎಲ್ಲ ಫಾಲೋ ಮಾಡ್ತಿರ್ತಾರೆ. ಅಂಥವ್ರು ಟಿಪ್ಸ್ ಕೊಡೋದಾದರೆ, ಕೆಲವರು ಬಲ್ಕ್ ಬಾಡಿ ಬಿಲ್ಡಿಂಗ್ ಮಾಡೋದಿರುತ್ತೆ, ಸ್ವಲ್ಪ ಆ ಥರ ಜಿಮ್ ಅದು ಇದಿರುತ್ತೆ. ಸೊ ಅಂಥವ್ರಿಗೆ ಏನಾದ್ರು ಟಿಪ್ಸ್ ಕೊಡೋದಿದ್ರೆ? ಸಕ್ಕತ್ತಾಗ್ತೀನಿ, ಖಡಕ್ಕಾಗಿ ದಬಾಯಿಸ್ರಿ ಜಿಮ್ಮಲ್ಲಿ ಅಷ್ಟೇ. ತಿನ್ನೇ ಏಜಲ್ಲಿ ತಿನ್ನಿರಿ ಅಂತ ನಮ್ಮ ಮನೇಲಿ ನಮ್ಮ ತಂದೆ ನನಗೆ ಏನು ಹೇಳ್ತಾರೋ ನಾನು ಅದನ್ನು ಫಾಲೋ ಮಾಡ್ತೀನಿ. ನೀವು ಕೂಡ ಅದನ್ನು ಫಾಲೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ಡಾಲ್ಡಾ ಡಬ್ಬಲ್ಲಿ ಪ್ರೋಟೀನ್ ತಗೊಳ್ಳೋದು ಅದೇನು ತಪ್ಪು ಅಂತ ಹೇಳಲ್ಲ. ಕೆಲವರು ವರ್ಕ್ ಆಗ್ಬೋದು, ಕೆಲವ್ರಿಗೆ ನಮ್ಮದೇ ಇರ್ಬೋದು, ಇನ್ನು ಕೆಲವರು ನ್ಯಾಚುರಲ್ ಫುಡ್ಡಲ್ಲೇ ಟ್ರೈ ಮಾಡ್ಬೋದು, ಇನ್ನು ಕೆಲವರು ಹೇಳ್ಬೋದು ನನಗೆ ಅಂತ ಫುಡ್ಡಲ್ಲಿ ನಿನಗೆ ನ್ಯಾಚುರಲಾಗಿ ಎಷ್ಟು ಸಿಗುತ್ತೆ ಅದರಿಂದ. ಸೊ ಒಬ್ಬೊಬ್ರದ್ದು ಒಂದೊಂದು ಪಾಯಿಂಟ್ ಆಫ್ ವ್ಯೂ, ನಿಮ್ಮ ಬಾಡಿ ನಿಮ್ಗೆ ಹೆಂಗೆ ರಿಯಾಕ್ಟ್ ಆಗುತ್ತೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಓಕೆ, ಸೊ ಚೆನ್ನಾಗಿ ವರ್ಕೌಟ್ ಮಾಡಿ, ಡೋಂಟ್ ಸ್ಟಾಪ್ ವರ್ಕಿಂಗ್ ಔಟ್ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿವರೆಗೂ ನಮ್ಮ ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಅದರಲ್ಲೂ KD ಚಿತ್ರದ ಬಗ್ಗೆ ಮಾತಾಡಿದೆ. ಇದೇ ಏಪ್ರಿಲ್ 30ಕ್ಕೆ ರಿಲೀಸ್ ಆಗ್ತಿದೆ. ಸೊ ನಿಮಗೂ ನಿಮ್ಮ KD ಚಿತ್ರತಂಡಕ್ಕೂ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೂಲಕ ಎಲ್ಲ ವೀಕ್ಷಕರಿಗೂ ಒಂದು ರಿಕ್ವೆಸ್ಟು, 30ನೇ ತಾರೀಕು ಚಿತ್ರ ನೋಡಿ ಆಶೀರ್ವಾದ ಮಾಡಿ, ಕುಟುಂಬದ ಸಮೇತ ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಜೈ ಹಿಂದ್. ಓಕೆ, ಸೊ ಇದಿಷ್ಟು ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.